ಬಾಕ್ಸ್ ಆಫೀಸ್ ಸುಲ್ತಾನ್, ಸ್ಯಾಂಡಲ್ವುಡ್ ಕಿಂಗ್, ಡಿ ಬಾಸ್ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ದರ್ಶನ್ ತೂಗುದೀಪ ಶ್ರೀನಿವಾಸ್ ರವರು 1977 ಫೆಬ್ರವರಿ 16ರಂದು ಪೊನ್ನಂಪೇಟೆ, ಕೊಡಗು ಡಿಸ್ಟಿಕ್, ಕರ್ನಾಟಕದಲ್ಲಿ ಜನಿಸಿದರು. ತಂದೆ ತೂಗುದೀಪ ಶ್ರೀನಿವಾಸ್ ಹಾಗೂ ತಾಯಿ ಮೀನಾರವರ ಪ್ರೀತಿಯ ಪುತ್ರನಾದ ದರ್ಶನ್ ತೂಗುದೀಪ ಶ್ರೀನಿವಾಸ್ ರವರ ಮೊದಲ ಹೆಸರು ಹೇಮಂತ್ ಕುಮಾರ್. ಬೆಳೀತಾ ಹೋದಂಗೆ ದರ್ಶನ್ ತೂಗುದೀಪ ಶ್ರೀನಿವಾಸ್ ಎನ್ನುವ ಹೆಸರು ಬಂತು. ಇವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದರೆ 10ಕ್ಕೂ ಹೆಚ್ಚು ಸಿನಿಮಾಗಳು ವರ್ಷದ ಪೂರ್ತಿ ಥಿಯೇಟರ್ಗಳಲ್ಲಿ ರಾಜರಾಜಿಸಿದೆ. ಥಿಯೇಟರ್ಗಳು ಖಾಲಿ ಹೊಡಿತಿವೆ ಎನ್ನುವ ಸಂದರ್ಭದಲ್ಲಿ ದರ್ಶನ್ ರವರ ಫಿಲಂಗಳು ರಿಲೀಸ್ ಆದರೆ ಸಾಕು, ಥಿಯೇಟರ್ಗಳ ಮಾಲೀಕರಿಗೆ ಹಬ್ಬದ ರೀತಿ ವಾತಾವರಣ. ಲೈಟ್ ಬಾಯ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ದರ್ಶನ್ ರವರು ಮುಂದೆ ಕನ್ನಡ ಫಿಲಂ ಇಂಡಸ್ಟ್ರಿಯ ನಂಬರ್ 1 ನಟನಾಗಿ ಹೊರಹೊಮ್ಮುತ್ತಾರೆ. ದರ್ಶನ್ ರವರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದರೂ ಸಹ ಅಭಿಮಾನಿಗಳಿಗೆ ಕ್ರೇಜ್ ಏನು ಕಮ್ಮಿಯಾಗಿಲ್ಲ. ಸದ್ಯಕ್ಕೆ 2 ಕೇಸ್ಗಳನ್ನು ಫೇಸ್ ಮಾಡುತ್ತಿರುವ ದರ್ಶನ್ ರವರು ಒಂದು ಅಸಲ್ಟ್ ಕೇಸ್, ಮತ್ತೊಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದ್ದಾರೆ. ಪವಿತ್ರ ಗೌಡ ಜೊತೆ ಸೇರಿ ಕೊಲೆ ಕೇಸ್ನಲ್ಲಿ ತೊಡಗಿದ್ದು 6 ತಿಂಗಳಿಂದ ಜೈಲಿನಲ್ಲಿದ್ದರೂ ಸಹ ಕ್ರೇಜ್ ಏನು ಕಮ್ಮಿಯಾಗಿಲ್ಲ ಇವಾಗಲೂ ಸಹಿತ. ಆ ಟೈಮ್ದ ನಾವು ಫಿಲಮ್ ನೋಡಿದ್ದಿಲ್ಲ, ಬಟ್ ಭಾಳ ಜನ ಅಂತಾರೆ ಸೊ ನಮ್ಮ ಡಿ ಬಾಸ್ ಬ್ಯಾನ್ಸ್ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ. ಸೊ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ನಾವು ಟಾಪರ್ ಬಂದಿನಿ, ನಾವು ಅನ್ಎಜುಕೇಟೆಡ್. ಸೊ ಒಂದು ದೊಡ್ಡರೊಂದು ಮಾತು ಹೇಳ್ತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಹೊಡಿತೀನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ಬಟ್ ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ್ ನೋಡ್ಕೊಂಡು ನಿಂತಿರ್ತಾನ. ಹಂಗ ನಾವು ಒರಿಜಿನಲ್ ಎಜುಕೇಟೆಡ್ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ನಿಮ್ಮಂತ ಅನ್ಎಜುಕೇಟೆಡ್ ಹೇಳ್ಕೊಂಡು ಅಡ್ಡಿರ್ತಾರ ಅಷ್ಟೇ. ಜೈ ಡಿ ಬಾಸ್. ಇವ್ರೇನೇ ತಪ್ಪು ಮಾಡಿದ್ರು ಆಗಲ್ಲ ಮ್ಯಾಟ್ರು, ಇವ್ರ ಹೆಸರು ಹೇಳಿ ಒಂದು ಫಿಲಂ ಬಿಟ್ರೆ ಎಲ್ರು ಕೊಟ್ಬಿಡ್ತಾರೆ ಥಿಯೇಟ್ರು. ದರ್ಶನ್ ರವರು ಸಂಕಷ್ಟಕ್ಕೀಡಾಗುವ ಮುನ್ನ ಅವ್ರದ್ದೊಂದು ಟೀಮ್ ಇತ್ತು. ಅದರ ಹೆಸರು ಗಜಪಡೆ ಎಂದು ಹೆಸರಿತ್ತು. ಸಂಕಷ್ಟಕ್ಕೀಡಾದ ಮೇಲೆ ಅದರಲ್ಲಿ ಉಳಿದವರು ಧನ್ವೀರ್ ಅವರೊಬ್ಬರು ಮಾತ್ರ ಬೆನ್ನೆಲುಬಾಗಿ ನಿಂತು. ಅವರು ಜೈಲಿಗೆ ಹೋಗುವವರೆಗೂ ಸ್ಟೇಷನ್ ಹತ್ತಿರ ಆಗಿರ್ಬೋದು, ಎಲ್ಲ ಕಡೆ ಅವರ ಬೆನ್ನಿಂದೆ ನಿಂತಿದ್ದು ಧನ್ವೀರ್ ಅವರು ಮಾತ್ರ. ಇನ್ನು ಮಿಕ್ಕಿದ ಗಜಪಡೆಯಲ್ಲಿದ್ದ ಸದಸ್ಯರು ಯಾವ ಕಡೆ ಹೋದರು ಎನ್ನುವುದೇ ಗೊತ್ತಾಗಲಿಲ್ಲ. ದರ್ಶನ್ ರವರು ಚೆನ್ನಾಗಿದ್ದಾಗ ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ದರು ಅವರಿಗೆ. ಇದೇ ರೀತಿ ಸುಮಲತಾ, ಅಂಬರೀಶ್ ರವರು ದರ್ಶನ್ ರನ್ನು ರಾಜಕೀಯವಾಗಿ ಬಳಸಿಕೊಂಡರು. ಆದರೆ ದರ್ಶನ್ ರವರು ಸಂಕಷ್ಟಕ್ಕೀಡಾದಾಗ ಅವರ ಗತಿ ಏನು ಅಂತಲೂ ಸಹಿತ ವಿಚಾರಿಸುತ್ತಿಲ್ಲ. ಅಂಬರೀಶ್ ರವರ ಅಪ್ಪಟ ಅಭಿಮಾನಿಯಾದ ದರ್ಶನ್ ರವರು ಅಂಬರೀಶ್ನ ಒಂದು ಮಗನಂತೆ ಟ್ರೀಟ್ ಮಾಡ್ತಿದ್ರು. ಇದೇ ಸುಮಲತಾನವರು ಒಂದು ಸ್ಟೇಜ್ ಇವೆಂಟ್ನಲ್ಲಿ ದರ್ಶನ್ ತನ್ನ 2ನೇ ಮಗ ಎಂದು ಹೇಳಿಕೊಂಡಿದ್ದರು. ಆದರೆ ತನ್ನ ಮಗ ಸಂಕಷ್ಟದಲ್ಲಿದ್ದರೂ ಸಹಿತ ಯಾವುದೇ ರೀತಿಯ ಸಹಾಯ ಮತ್ತು ಮಾತುಕತೆ ಇಲ್ಲ. ದರ್ಶನ್ ತೂಗುದೀಪ ಶ್ರೀನಿವಾಸ್ ರವರು ಮೇ 14, 2000 ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಒಂದಲ್ಲ ಒಂದು ಸಂಕಷ್ಟದಲ್ಲಿ ಈಡಾಗುತ್ತಿದ್ದಾರೆ. ಮಗ ವಿನೀಶ್ ರವರು ಕೂಡ ಮುಂದೆ ದೊಡ್ಡ ನಟನಾಗಿ ಹೊರಹೊಮ್ಮುವ ಎಲ್ಲ ಚಾನ್ಸಸ್ಗಳು ಎದ್ದು ಕಾಣುತ್ತಿವೆ. ಯಾವ ಕೇಸ್ ಏನಾದರೂ ಪರವಾಗಿಲ್ಲ, ದರ್ಶನ್ ಅಭಿಮಾನಿಗಳು ಅವರ ಮೇಲೆ ಇಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸ ಯಾವತ್ತೂ ಕಮ್ಮಿಯಾಗುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿಗಳು ಕೆಲವು ಇದ್ದಾವೆ. ಏನು ಎಂದರೆ ರಿಲೀಸ್ ಆದ ಫಿಲ್ಮ್ಗಳು ಸಹಿತ ಹೌಸ್ಫುಲ್ ಆಗುವ ರೀತಿ ಅಭಿಮಾನಿಗಳು ರಾರಾಜಿಸಿದ್ದಾರೆ. ನಮ್ಮ ಪ್ರೀತಿಯಿಂದ ಕರೆಯೋದು ಮಮ್ಮಿ, ನಮ್ಮ ಅಮ್ಮನ ನನ್ನ ಪ್ರೀತಿಯಿಂದ ಕರೆಯೋದು ಮಮ್ಮಿ. ಎಷ್ಟೇ ವರ್ಷ ಕಳೆದ್ರು ಬಾಸ್ ಕ್ರೇಸ್ ಆಗಲ್ಲ ಕಮ್ಮಿ ಅಷ್ಟೇ. ಜೈ ಡಿ ಬಾಸ್. ಈ ಲೆವೆಲ್ ಕ್ರೇಸ್ ನ ಬೀಟ್ ಮಾಡಕ್ಕೆ ಅವ್ರ ಅಪ್ಪ ಹುಟ್ಟಿರ್ಬೇಕು. ಜೀವನದಲ್ಲಿ ನೆಮ್ಮದಿ ಉಲ್ಲಾಸ, ಈ ಕೆಂಚ ಕೈ ಇಟ್ಟಿದ ಕಡೆ ಎಲ್ಲ ಕೈಲಾಸ. ಜೈ ಡಿ ಬಾಸ್ ಅಷ್ಟೇ. ಅಭಿಮಾನಿಗಳೆಲ್ಲ ಪ್ರೀತಿಯಿಂದ ಬಯಸುವುದು ಇಷ್ಟೇ, ಅವರು ತುಂಬು ಕುಟುಂಬ ಯಾವಾಗಲೂ ನಗು ನಗುತ್ತಾ ಇರಲಿ ಎಂದು ಅಭಿಮಾನಿಗಳು ಬಯಸುತ್ತಾರೆ. ದರ್ಶನ್ ತೂಗುದೀಪ್ ಶ್ರೀನಿವಾಸ್ ರವರ ಅಣ್ಣನಾದ ದಿನಕರ್ ತೂಗುದೀಪ ಶ್ರೀನಿವಾಸ್ ರವರು ಸಹಿತ ದರ್ಶನ್ ರವರು ಜೈಲಿಗೆ ಹೋದ ಮೇಲೆ ತಿಂಗಳಿಗೆ 2 ಬಾರಿ 3 ಬಾರಿ ವಿಸಿಟ್ ಕೊಟ್ಟು ನೋಡಿಕೊಂಡು ಬರುತ್ತಿದ್ದಾರೆ. ಅವರ ಕುಟುಂಬ ಬಿಟ್ಟು ಬೇರೆ ಯಾರೂ ಸಹಿತ ಅವರ ಕಷ್ಟದಲ್ಲಿ ಜೊತೆಯಾಗಿಲ್ಲ. ಗಜಪಡೆ ಯಾವ ಪಡೆಯೂ ಸಹಿತ ಅವರಿಂದ ನಿಂತುಕೊಂಡಿಲ್ಲ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ರವರು ಮಾತ್ರ ದರ್ಶನ್ ರವರ ಜೈಲಿಗೆ ಮತ್ತು ಕೋರ್ಟ್ಗೆ ಎಲ್ಲದರ ಜೊತೆಯಾಗಿರುತ್ತಾರೆ. ಗಜಪಡೆಯಲ್ಲಿ ಉಳಿದವರು ಧನ್ವೀರ್ ಒಬ್ಬರು ಮಾತ್ರ. ಧನ್ವೀರ್ ಅವರು ಯಾವುದೇ ಫಿಲಂ ಇವೆಂಟ್ ಎಲ್ಲೇ ಹೋದರೂ ಸಹಿತ ದರ್ಶನ್ ರವರ ಫೋಟೋ ಹಿಡಿದು ನಾನು ಅವರಿಂದ ಯಾವಾಗಲೂ ಇರುತ್ತೀನಿ ಎಂದು ಹೇಳುವ ಏಕೈಕ ವ್ಯಕ್ತಿ ಧನ್ವೀರ್ ಅವರು ಮಾತ್ರ. ದರ್ಶನ್ ರವರು ಸಹಿತ ಅಭಿಮಾನಿಗಳ ಮೇಲೆ ಇಟ್ಟಿರುವ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ಹಿಂದೆ ರಾಜ್ಕುಮಾರ್ ಅವರು ಅಭಿಮಾನಿಗಳು ನನ್ನ ಪ್ರಾಣ ಎಂದು ಬಾಯಲ್ಲಿ ಹೇಳಿದರೆ, ದರ್ಶನ್ ರವರು ಇಂದು ಸೆಲೆಬ್ರಿಟೀಸ್ಗಳು ನನ್ನ ಜೀವ ಅಂತ ತನ್ನ ಎದೆಯ ಮೇಲೆ ಟ್ಯಾಟೂ ಹಾಕಿಸ್ಕೊಂಡು ಅಭಿಮಾನಿಗಳಿಗೆ ಎದೆಯಲ್ಲಿ ಜಾಗ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ವಿಜಯಯಾತ್ರೆ ಅಂತ ಹೊರಟ್ವಿ ನಾವೆಲ್ಲ ಕಡೆನೂ ನಮ್ಗೆ ಆ್ಯಕ್ಚುಲಿ ಒಳ್ಳೆ ಒಂದು ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಕೊಟ್ಟರು. ಆ ಸಿನಿಮಾನ 1 ವರ್ಷ ಓಡಿಸಿದ್ರು.
ಆದರೆ ನಾವು ವಿಜಯಯಾತ್ರೆಗೆ ಹೋಗ್ಬೇಕಾದ್ರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಬೀದಿಲಿ ನಾವು ಹೋಗ್ಬೇಕಾದ್ರೂ ನಮ್ಮ ಪ್ರೊಸೆಷನ್ ನಡಿಬೇಕಾದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಸೆರಗನ್ನ ಮೇಲ್ ಹಾಕೊಂಡು ಹಿಂಗೆ ಕೈ ಮುಗಿಯೋರು ಚಪ್ಪಲಿ ಬಿಟ್ಟು. ನಿಜವಾಗ್ಲೂ ಅವತ್ತು ಅನ್ಕೊಂಡೆ ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ. ನಾವು ನಿಜವಾಗ್ಲೂ ಲಾಯಕ್ಕಿಲ್ಲ ಸ್ವಾಮಿ. ಇವತ್ತು ನಾವು ಚಪ್ಪಲಿ ಬಿಟ್ಟು ನಿಮ್ಮ ಪಾದಗಳಿಗೆ ನಾವು ಚಪ್ಪಲಿ ಆಗ್ಬೇಕಷ್ಟೇನೆ. ಅದು ಉತ್ತರ ಕರ್ನಾಟಕದ ಜನ ನಮಗೆ ಕೊಡೋ ಅಂಥ ಒಂದು ಗೌರವ, ಕಲಾವಿದರಿಗೆ ತೋರಿಸೋ ಅಂಥ ಒಂದು ಪ್ರೀತಿ.